ಸೀಸನ್ ನೋಡಿದಾಗ ಸರ್ ನೀವಾಗಲೇ ಅಂದರೆ ಇಡೀ ಸೀಸನಲ್ಲಿ ಒಂದಷ್ಟು ಕುಗ್ಸಿದ್ದಿದೆ, ಒಂದಷ್ಟು ನಗ್ಸಿದ್ದಿದೆ ಅನ್ನುವಂಥದ್ದು. ಬಟ್ ನಮಗೆಲ್ಲ ಒಂದು ಕಡೆ ಕಂಡಿದ್ದು ಬರೀ ಏಕವಚನ, ಆ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಅನ್ನುವಂಥದ್ದು ಮಾತ್ರ ಕಂಡಿದ್ದು. ನಿಮಗೆ ಏನು ಹೇಳ್ತೀರ ಇದ್ರ ಬಗ್ಗೆ? ಏಕವಚನ ಇಲ್ದಿರೋ ಸೀಸನ್ ಇಲ್ಲಿ ತನಕ ಇಲ್ಲ. ಪ್ರತಿ ಸೀಸನ್ನಲ್ಲೂ ಏಕವಚನದ ಹಾವಳಿಗಳಾಗಿದೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಬಟ್ ಹೇಗಾಗ್ತಿತ್ತು ಅಂತಂದರೆ, ಏಕವಚನ ಕೆಲವು ಸಲ ಯಾಕೆ ಸೀರಿಯಸ್ ಆಗ್ತಿರ್ಲಿಲ್ಲ ಅಂದರೆ, ಸಮಾನ ಮನಸ್ಕರು ಅಥವಾ ಸಮಾನ ವಯಸ್ಕರು, ಸಮಾನ ಮನಸ್ಕರು ಮತ್ತು ಸಮಾನ ವಯಸ್ಕರ ನಡುವೆ ಏಕವಚನದ ಉಪಯೋಗ ಆದರೆ ಅಲ್ಲಿ ಸಮಸ್ಯೆ ಬರಲ್ಲ. ರಘುಗೆ ಒಗಣ ನೀನು ಅಂತ ಗಿಲ್ಲಿ ಹೇಳಿದ್ರೆ ಸಮಸ್ಯೆ ಆಗಲ್ಲ, ಯಾಕಂದರೆ ಅವ್ರು ಸಮಾನ ವಯಸ್ಕರಲ್ಲ, ಬಟ್ ಸಮಾನ ಮನಸ್ಕರು. ಗಿಲ್ಲಿ ಮತ್ತು ಕಾವ್ಯ ಏಕವಚನದಲ್ಲಿ ಮಾತಾಡ್ಕೊಂಡ್ರೆ ಪ್ರಾಬ್ಲಮ್ ಆಗಲ್ಲ, ಯಾಕಂದರೆ ಅವರಿಬ್ಬರು ಸಮಾನ ವಯಸ್ಕರು. ರಾಶಿಕಾ ಮತ್ತು ರಕ್ಷಿತಾ ಏಕವಚನದಲ್ಲಿ ಮಾತಾಡ್ಕೊಂಡ್ರೆ ಸಮಸ್ಯೆ ಆಗಲ್ಲ, ಯಾಕಂದರೆ ಅವ್ರು ಸಮಾನ ವಯಸ್ಕರು. ಆದರೆ ಗಿಲ್ಲಿ ಮತ್ತು ಅಶ್ವಿನಿಯ ವಿಚಾರದಲ್ಲಿ ಪ್ರಾಬ್ಲಮ್ ಏನು ಅಂದರೆ, ಸಮಾನ ವಯಸ್ಕರೂ ಆಗಿರಲಿಲ್ಲ, ಸಮಾನ ಮನಸ್ಕರೂ ಆಗಿರಲಿಲ್ಲ. ಆಯಿತಾ? ಆಮೇಲೆ ಅದಕ್ಕಿಂತ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ, ಈಗ ಸುದೀಪ್ ಸರ್ ಯಾವಾಗಲೂ ಹೇಳ್ತಾರೆ, ನೀವು ರೆಸ್ಪೆಕ್ಟನ್ನು ಎಕ್ಸ್ಪೆಕ್ಟ್ ಮಾಡೋದಲ್ಲ, ಅದನ್ನು ಗಳಿಸ್ಕೋಬೇಕು ಅಂತ. ಈಗ ನಾನು ನಿಮಗೆ ಏನೇ ಐಶ್ವರ್ಯ ಅಂತಂದರೆ ನೀವು ಏನೋ ಕೀರ್ತಿ ಅಂತಲೇ ಮಾತಾಡ್ಸೋದು. ಅರ್ಥ ಆಯ್ತಾ? ಸೊ ಹಾಗೆ ಪ್ರತಿಯೊಂದು ಹಾಗೆ ವರ್ಕ್ ಆಗೋದು. ಈಗ ಸುದೀಪ್ ಸರ್ ಬಂದು ಅದನ್ನು ಹೇಳಿದ್ಮೇಲೆ ಅಶ್ವಿನಿ ಅವರು ಅದನ್ನು ಬದಲಾಯಿಸ್ಕೊಂಡಿದ್ರು. ರಕ್ಷಿತಾಗೆ ಸಹಿತ ಹೋಗಿ ಬನ್ನಿ ಅಂತ ಮಾತಾಡಿಸ್ತಾ ಇದ್ರು. ಸಮಸ್ಯೆ ಆಗಿದೆ ಅಲ್ಲಿಂದ. ಅದು ಒಂದಕ್ಕೊಂದು ಲಿಂಕ್ ಆಗಿ ಲಾಸ್ಟ್ಗೆ ಏಕವಚನ ಜಾಸ್ತಿ ಕಾಣಿಸ್ತಾ ಇದೆ ಅನ್ನೋ ಥರ ಕಾಣಿಸ್ತು. ಬಿಕಾಸ್ ಏಕವಚನದ ಬಗ್ಗೆ ಉಲ್ಲೇಖ ಆಗ್ತಾ ಇರಲಿಲ್ಲ, ಪ್ರತಿ ಸಲ ಉಲ್ಲೇಖ ಆಗ್ತಾ ಇರಲಿಲ್ಲ. ಬಟ್ ಈ ಸಲ ಉಲ್ಲೇಖ ಮಾಡ್ತಾ ಇದ್ರು, ರೆಸ್ಪೆಕ್ಟ್ ಕೊಡಲ್ಲ ಅಂತ. ಹಾಗಾಗಿ ಅದು ದೊಡ್ಡದಾಗಿ ಕಾಣಿಸ್ತು ಅಷ್ಟೇ. ಸೊ ಕುಗ್ಗಿಸುವ ಕೆಲಸವನ್ನ ಮನೆಯ ಪ್ರತಿಯೊಬ್ಬರೂ ಮಾಡಿದ್ದಾರೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಕುಗ್ಸೋ ಕೆಲಸನ ನೀವು ಅತ್ಯಂತ ಕನಿಷ್ಠ ಕಂಟೆಸ್ಟೆಂಟ್ ಅಂತ ಯಾರಾದರೂ ಅನ್ಕೊಂಡಿದ್ರು, ಅವರಿಂದಾನೂ ಆ ಕೆಲಸ ಆಗಿದೆ. ಹಾಗಾಗಿ ಇಲ್ಲಿ ಯಾರೇನು ಅದ್ಭುತ, ಯಾರೇನು ನೀಚ ಅಂತ ಹೇಳೋದೇನಿಲ್ಲ. ಎಲ್ಲರೂ ಆಯಾ ಪರಿಸ್ಥಿತಿಗೆ ಅನುಗುಣವಾಗಿ, ಆಯಾ ಟಾಸ್ಕ್ಗೆ ಅನುಗುಣವಾಗಿ ಹೆಂಗೆ ಬಿಹೇವ್ ಮಾಡಬೇಕು ಹಂಗಂಗೆ ಬಿಹೇವ್ ಮಾಡಿದ್ದಾರೆ, ಹೆಂಗೆ ಆಡಬೇಕು ಹಂಗಂಗೆ ಆಡಿದ್ದಾರೆ, ಹೆಂಗೆ ರಿಯಾಕ್ಟ್ ಮಾಡಬೇಕು ಹಂಗಂಗೆ ರಿಯಾಕ್ಟ್ ಮಾಡಿದ್ದಾರೆ ಅಷ್ಟೇ. ಸರ್, ನಾನು ಗಮನಿಸ್ದಂಗೆ ಈ ವರ್ಷದ ಒಂದು ಕಂಟೆಸ್ಟೆಂಟ್ನ ನಾನು ಮಾತಾಡ್ಸಿರ್ತೀನಿ. ಬಟ್ ಅವರು ಆಫ್ ದಿ ಕ್ಯಾಮ್ರಾ ಒಂದು ವಿಷಯ ಹೇಳ್ತಾರೆ, ನಾನು ಮನೆಯಿಂದ ಆಚೆ ಬರ್ತೀನಿ ಅಂತ ಯಾರು ಕೂಡ ಊಹೆ ಮಾಡ್ಕೊಂಡಿರಲಿಲ್ಲ. ಬಟ್ ಸುದೀಪ್ ಸರ್ ಬಂದು ಅದನ್ನು ಡಿಸೈಡ್ ಮಾಡ್ತಾರೆ. ಸುದೀಪ್ ಸರ್ ಇಂದಾನೆ ನಾನು ಮನೆಯಿಂದ ಆಚೆ ಬಂದಿರೋದು ಅಂತ ಒಬ್ರು ವ್ಯಕ್ತಿ ಹೇಳ್ತಾರೆ. ಸೊ ಸುದೀಪ್ ಸರ್ ಕೈಯಲ್ಲಿ ಇರುವಂಥದ್ದು ಇದು, ಮನೆಯಿಂದ ಆಚೆ ಕಳಿಸುವಂಥದ್ದು ಏನು ಅಂತ? ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ. ಮನೆಯಿಂದ ಹೊರಗಡೆ ಬಂದ ಮೇಲೆ ಪ್ರತಿಯೊಬ್ಬರಿಗೂ ಅನಿಸುತ್ತೆ ನಾನೇ ಇರಬೇಕಿತ್ತು, ನಾನೇ ಗೆಲ್ಲಬೇಕಾಗಿತ್ತು ಅಂತ. ಯಾವ ಕಂಟೆಸ್ಟೆಂಟ್ ನಾನು ಕೇಳೋಕ್ಕೂ ಹೋಗಲ್ಲ, ನನಗದು ಕುತೂಹಲನೂ ನನಗಿಲ್ಲ. ಆದರೆ ಅದು ಯಾರಾದರೂ ಆಗಿರಲಿ, ನಾನು ಹೇಳೋದು ಸುದೀಪ್ ಸರ್ ಮನಸ್ಸು ಮಾಡಿದವ್ರನ್ನೇ ಗೆಲ್ಲಿಸ್ಬೇಕು ಅಂತಿದ್ದಿದ್ರೆ, ಸುದೀಪ್ ಸರ್ ಜೊತೆಗೆ ಆಪ್ತರು ಅಂತ ಗುರುತಿಸ್ಕೊಂಡ ಸಾಕಷ್ಟು ಜನ ಗೆಲ್ಬೋದಿತ್ತೇನೋ. ಅರುಣ್ ಸಾಗರ್ ಅವ್ರನ್ನ ಗೆಲ್ಲಿಸ್ಕೊಂಡ್ಬರ್ಬೋದಿತ್ತೇನೋ, ಬೇಕು ಅಂದಿದ್ರೆ ಆ ಹಂತ ತನಕ ಹೋಗಿ. ಸುದೀಪ್ ಸರ್ ಬರಲ್ಲ ಅದಕ್ಕೆ. ಅದು ಚಾನೆಲ್ ಡಿಸಿಷನ್, ಅದು ಎಂಡಮಾಲ್ ಡಿಸಿಷನ್. ಅರ್ಥ ಆಯ್ತಾ? ಆ್ಯಂಡ್ ನೀವು ಹೊರಗಡೆ ಬಂದು ಕೆಲವು ಮಾತಾಡ್ತಾ ಇರೋದನ್ನ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಎಲ್ಲ ಜನ ಅಳ್ತಾ ಇದ್ದಾರೆ ನಾನು ಹೊರಗಡೆ ಬಂದಿರೋದಕ್ಕೆ, ನಾನೇ ಗೆಲ್ಲಬೇಕು ಅಂತ ಅನ್ಕೊಂಡಿದ್ರು. ಬಟ್ ಹೇಗೆ ಆಡಿದ್ರು ಅವ್ರ ಮನೆ ಒಳಗಡೆ, ಏನು ಮಾಡಿದ್ರು ಮನೆ ಒಳಗಡೆ? ಒಳಗಿದ್ದು ಆಡುವಾಗ ಅದರ ತೀವ್ರತೆ ಮತ್ತು ಅದರ ಬದ್ಧತೆ ಗೊತ್ತಿಲ್ಲದೆ ಹೊರಗಡೆ ಬಂದ ಮೇಲೆ ನಾನು ಇರಬೇಕಾಗಿತ್ತು, ನನ್ನ ತೆಗೆದಾಕ್ಬಿಟ್ರು, ಅವರಿಂದ ನಾನು ಹೋದೆ, ಅವರಿಂದ ನಂಗೆ ಸಮಸ್ಯೆ ಆಯಿತು. ನೋ 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 ಇಫ್ ಯು ಆರ್ ಕೇಪಬಲ್. ನಾನು ಹೇಳ್ತಾ ಇರೋದು, ಐಶ್ವರ್ಯ ಈಗ ಸ್ಪೀಡ್ ನ್ಯೂಸ್ನಲ್ಲಿ ಕೆಲಸ ಮಾಡುವಾಗ ಸ್ಪೀಡ್ ನ್ಯೂಸ್ನ ಪ್ರತಿಯೊಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರೆ, ಯಾಕೆ ಆ ಚಾನಲ್ನ MD ಎಡಿಟರ್ ಬಂದ್ಬಿಟ್ಟು ಐಶ್ವರ್ಯನ ಕೆಲಸದಿಂದ ಕಿತ್ತಾಕ್ತಾರೆ? ವೆನ್ ಯು ಆರ್ ಗಿವಿಂಗ್ ವಾಟ್ ಎವರ್ ದ ಚಾನಲ್ ಎಕ್ಸ್ಪೆಕ್ಟಿಂಗ್ ಅಂತ ಆದಮೇಲೆ ಯಾಕೆ ಕಿತ್ತಾಕ್ತಾರೆ? ವೆನ್ ಯು ಆರ್ ಕೇಪಬಲ್. ಯಾಕೆ ಹಂಗಾದ್ರೆ ಗಿಲ್ಲಿನ ಯಾಕೆ ಎಲಿಮಿನೇಟ್ ಮಾಡೋಕ್ಕಾಗ್ತಿಲ್ಲ? ಅಶ್ವಿನಿ ಅವರ ವಿರುದ್ಧ ಹೇಟ್ರೆಡ್ನೆಸ್ ಇತ್ತು ಸ್ವಲ್ಪ ದಿನ ಅಂತಂದ್ರು, ಹಾಗಾದ್ರೆ ಯಾಕೆ ಅವ್ರನ್ನ ಕಿತ್ತಾಕಕ್ಕಾಗಲಿಲ್ಲ? ರಕ್ಷಿತಾ ನೋಡೋಣ ಎಷ್ಟು ದಿನ ಉಳ್ಕೊಂಡ್ಬಿಡ್ತಾಳೆ ಅಂತಂದ್ರು, ಯಾಕೆ ಉಳ್ಕೊಳ್ಳಿಲ್ಲ? ಧ್ರುವಂತ್ ಕೊನೆಯ ವಾರದಲ್ಲಿ ಹೇಳಿದ್ರು 24 ಜನರ ತಲೆ ಮುಗಿಸಿ 6 ಜನ ಉಳಿಸಿದ್ದೀನಿ, ನಾನು ಈ ಕಾಂಪಿಟೇಟರೇ ಇಲ್ಲ ಮನೇಲಿ ಅಂತ. ಹಾಗಾದ್ರೆ ಯಾಕೆ ಉಳಿಲಿಲ್ಲ ಮನೇಲಿ? ಜಡ್ಜ್ಮೆಂಟ್. ನೀವು ಒಂದ್ಸಲಿ ತುಂಬ ಸೂಕ್ಷ್ಮವಾಗಿ ನಿಮ್ಮ ಎಪಿಸೋಡ್ಗಳನ್ನು ನೀವೇ ಒಂದ್ಸಲಿ ನೋಡಿದ್ರೆ ಹೊರಗಡೆ ಏನು ಪೋಟ್ರೆ ಆಗಿದೆ, ಹೊರಗಡೆ ಹೇಗೆ ಕಾಣಿಸ್ಕೊಂಡಿದ್ದೀರಿ, ಜನ ಯಾವುದು ಕೋಟ್ ಹಾಕಿದ್ದಾರೆ. 24 hours ಕೂತ್ಕೊಂಡು ಚಾನಲ್ ಯಾರು ನೋಡಲ್ರಿ. ಅದು ಡೆಫರ್ಡ್ ಲೈವ್ ಬರೋದಲ್ಲ, ಅಲ್ಲಿ ನಿಮ್ಗೆ ಎಕ್ಸಾಕ್ಟ್ ಅಲ್ಲಿ ಆಗಿದ್ದೀನಿ ಇಲ್ಲಿ ತೋರಿಸಲ್ಲ, ಡೆಫರ್ಡ್ ಲೈವೇ ಬರೋದಲ್ಲಿ. ಅದನ್ನು ತಲೆಯಲ್ಲಿ ಇಟ್ಕೊಂಡು ಒಂದ್ಸಲಿ ಯೋಚನೆ ಮಾಡಿದ್ರೆ, ಇಫ್ ಯು ಆರ್ ಕೇಪಬಲ್, ನೀವು ಆಯಿತು ಇವಾಗ ಇಷ್ಟೆಲ್ಲ ಆಯಿತು, ಇಷ್ಟೆಲ್ಲ ಆದಮೇಲೆ ಫಸ್ಟ್ ವೀಕಲ್ಲಿ ಹೋದವರು
ಸುದೀಪ್ ಸರ್ಗೆ ಆಪ್ತರು ಅಂತ ಅನ್ಕೊಳ್ಳಿ. ಯಾರು XYZ ನನಗೆ ಮರ್ತು ಹೋಗಿದೆ ಯಾರು ಅಂತ ನನಗೆ ಗೊತ್ತಿಲ್ಲ ಇವಾಗ. ಅವ್ರು ಆಪ್ತರು ಅಂತ ಅನ್ಕೊಳ್ಳಿ. ಅವ್ರನ್ನ ಗೆಲ್ಸಕ್ಕಾಗುತ್ತೆ ತಗೊಂಬಂದು? ಆಗಲ್ಲ, ಇಂಪಾಸಿಬಲ್. ಸುದೀಪ್ ಸರ್ ಜೊತೆಲಿ ಸ್ಕ್ರೀನ್ ಶೇರ್ ಮಾಡಿದ ಸುದೀಪ್ ಸರ್ ಸ್ಪರ್ಶ ಸಿನಿಮಾದ ಹೀರೋಯಿನ್ ರೇಖಾ ಮ್ಯಾಮ್ ನಮ್ಮ ಸೀಸನಲ್ಲಿ ಇದ್ರು. ಸುದೀಪ್ ಸರ್ಗೆ ಬೇಕು ಅಂದ್ರೆ ಗೆಲ್ಲಿಸ್ಕೊಂಡ್ಬರ್ಬೋದಿತ್ತು. ಸುದೀಪ್ ಸರ್ ಜೊತೆಗೆ ಸಿನಿಮಾಗಳನ್ನು ಮಾಡಿರುವ ಮಾಳ್ವಿಕಾ ಮೇಡಮ್ ಗೆಲ್ಲಿಸ್ಕೊಂಡ್ಬರ್ಬೋದಿತ್ತೇನೋ. ಸುದೀಪ್ ಸರ್ದ ಜೊತೆಗೆ ಸಾಕಷ್ಟು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರುವ ಅರುಣ್ ಸಾಗರ್ ಗೆಲ್ಲಿಸ್ಕೊಂಡ್ಬರ್ಬೋದಿತ್ತೇನೋ. ಸುದೀಪ್ ಸರ್ ಜೊತೆಗೆ ಇದ್ದಂತಹ ಸಾಕಷ್ಟು ಜನ ಒಳಗಡೆ ಇದ್ರು, ಅವ್ರನ್ನೂ ಗೆಲ್ಲಿಸ್ಕೊಂಡ್ಬರ್ಬೋದಾಗಿತ್ತೇನೋ. ಬರಲ್ಲ ಸುದೀಪ್ ಸರ್. ಅದಕ್ಕೆ ಸುದೀಪ್ ಸರ್ಗೆ ಅದರ ಬಗ್ಗೆ ಪರ್ಫೆಕ್ಟಾಗಿ ಗೊತ್ತಿದೆ. ಈಗ ಬೇರೆ 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 ಭಾಷೆಯ ಬೇರೆ ಬೇರೆ ಬಿಗ್ ಬಾಸ್ಗಳನ್ನು ನೋಡಿ, ಅಲ್ಲಿ ಹೋಸ್ಟ್ಗಳು ಬದಲಾಗ್ತಾ ಇರ್ತಾರೆ. ಕನ್ನಡದಲ್ಲಿ ಯಾಕೆ ಬದಲಾಗಲ್ಲ ಹೇಳಿ? ಒಂದು ಇವರ ಗತ್ತು ಯಾರಿಗೂ ಬಂದಿರಲಿಕ್ಕಿಲ್ಲ. ಇವರು ಹೋಸ್ಟ್ ಮಾಡುವ ರೀತಿ ಮತ್ತೊಬ್ಬರಿಗೆ ಸಾಧ್ಯವೇ ಇಲ್ಲ, ಯೋಚನೆನೂ ಮಾಡ್ಲಿಕ್ಕಾಗಲ್ಲ. ಇನ್ಫ್ಯಾಕ್ಟ್ ಟ್ವೀಟ್ ಮಾಡಿಬಿಟ್ಟಿದ್ರು ನಾನು ಮಾಡಲ್ಲ ನೆಕ್ಸ್ಟ್ ಸೀಸನ್ ಅಂತ. ಆದರೆ ಹಠಕ್ಕೆ ಬಿದ್ದು ಅವ್ರನ್ನೇ ಕರ್ಕೊಂಡ್ಬಂದಿದ್ದು. ಯಾಕೆ ಅಂತಂದರೆ ಅವರಿಗೆ ಆ ಶೋನ ಬಗ್ಗೆ ಆ ಬದ್ಧತೆಯೂ ಹಂಗಿದೆ. ಆ್ಯಂಡ್ ಮೋರ್ ಓವರ್ ಅವರು ಚಾನಲ್ ಡಿಸಿಷನ್ನಲ್ಲಿ ಇಂಟರ್ಫಿಯರೆನ್ಸ್ ಮಾಡಲ್ಲ. ಯಾವಾಗ ಚಾನಲ್ನ ಡಿಸಿಷನ್ಗಳಲ್ಲಿ ಇಂಟರ್ಫಿಯರ್ ಯಾರಾದರೂ ಆಗ್ತಾರೆ ಅಂತಾರೋ ಅಂಥ ಹೋಸ್ಟ್ಗಳನ್ನ ಚಾನಲ್ ಹೊರಗಡೆ ಇಡುತ್ತೆ. ಬೇಡಪ್ಪ ನಾವು ಹೇಳಿದ್ದೆ ಕೇಳಲ್ಲ ಅಂತಂದರೆ ಬೇರೆಯವ್ರನ್ನ ಹಾಕೋಣ ಅಂತ ಯೋಚನೆ ಮಾಡ್ತಾರೆ. ಸುದೀಪ್ ಸರ್ ಗೊತ್ತದು. ನೀವೇ ಒಂದ್ಸಲಿ ಯೋಚನೆ ಮಾಡಿದ್ರೆ ಯಾರು ಹೇಳಿದಾರೋ ಅವರೇ ಒಂದ್ಸಲಿ ಹೌದಲ್ವಾ 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 ಅಂತ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಆಯ್ತು, ಈಗ ಉಳ್ಕೊಂಡಿರೋರ್ನೇ ತೊಗೊಳ್ಳೋಣಪ್ಪ. ಕೊನೆಗೆ ಈ ಹಂತದಲ್ಲಿ ಈಗ ಯಾರ್ಯಾರು ಉಳ್ಕೊಂಡಿದ್ದಾರೆ ಮನೇಲಿ? ಕಾವ್ಯ, ರಕ್ಷಿತಾ, ರಘುವಣ್ಣ, ಗಿಲ್ಲಿ ಮತ್ತು ಅಶ್ವಿನಿ ಮ್ಯಾಮ್. ಈ 5 ಜನರ ಜೊತೆಗೆ ಸುದೀಪ್ ಸರ್ಗೆ ಏನು ನಂಟಿದೆ ಹೇಳಿ? ಅವ್ರ ಜೊತೆಗೆ ಸಿನಿಮಾ ಮಾಡಿಲ್ಲ, ಅವ್ರಿಗೆ ರಿಲೇಟಿವ್ ಅಲ್ಲ, ಅವ್ರಿಗೆ ಜಿಮ್ ಟ್ರೈನರ್ ಅಲ್ಲ, ಅವ್ರಿಗೆ ಆಪ್ತರಲ್ಲ, ಅವ್ರ ಜೊತೆ ಕ್ರಿಕೆಟ್ ಆಡಿದವರಲ್ಲ, ಯಾರೂ ಅಲ್ಲ. 5 ಜನ ಅಲ್ಲಿರೋರು. ಬೇಕು ಅಂದಿದ್ರೆ ಅವ್ರು ಬೇಕಾಗದವ್ರನ್ನ ಯಾರನ್ನಾದ್ರು ಉಳಿಸ್ಕೋಬೋದಿತ್ತಲ್ಲ. ಅವರು ಆ ಕೆಲಸ ಮಾಡಿಲ್ಲ ಅವರು. ಸರ್, ಇದನ್ನ ಹೊರತುಪಡಿಸಿ ಒಂದಷ್ಟು ಏನಾಗ್ತಾ ಇದೆ ಅಂದ್ರೆ ಕಿಚ್ಚನ ಚಪ್ಪಾಳೆ ಬಗ್ಗೆ ಒಂದಷ್ಟು ನಡೀತಾ ಇರುವಂತದ್ದು. ಅದಕ್ಕೂ ಮುಂಚೆ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ಈ ವರ್ಷದ ಕಿಚ್ಚನ ಚಪ್ಪಾಳೆ ಅಂತ ಹೇಳಿ ಧ್ರುವಂತ್ ಅವರ ಪಾಲಾಗುತ್ತೆ. ಅದನ್ನ ಕಲರ್ಸ್ ಕನ್ನಡದ ಅವರು ಕೂಡ ಅವರ ಪೇಜ್ಗಳಲ್ಲಿ ಅಳವಡಿಸ್ಕೊಂಡಿರ್ತಾರೆ. ಅದಾದ ನಂತರ ಒಂದಷ್ಟು ಕಮೆಂಟ್ಗಳು ಬರಕ್ ಸ್ಟಾರ್ಟ್ ಆಗುತ್ತೆ. ಇದು ಅನ್ಫೇರ್ ಅಂತ ಬರಕ್ ಸ್ಟಾರ್ಟ್ ಆದಾಗ ಆ ಕಲರ್ಸ್ ಕನ್ನಡ ಪೇಜ್ ಅವರೇ ಇದು ವಾರದ ಚಪ್ಪಾಳೆ ಅಂತ ಕೊಡ್ತಾರೆ. ಎಲ್ಲೋ ಒಂದ್ ಕಡೆ ಇದು ಗಿಮಿಕ್ ಅನ್ನುವಂಥದ್ದು ಕೂಡ ಬರುತ್ತೆ. ಏನ್ ಹೇಳ್ತೀರಾ ನೀವು? ಅದೊಂದು ವಾರದ ವೀಕೆಂಡ್ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತು. ಯಾವ ವಾರವೂ ನಡೀತಿರೋಷ್ಟು ಚರ್ಚೆ ಆ ವಾರ ನಡೀತು. ಎಸ್, ಒಪ್ಕೋತೀವಿ ನಾವು. ವಾರದ ಚಪ್ಪಾಳೆ ಅಶ್ವಿನಿ ಅವರಿಗೆ ಕೊಟ್ಟು ಸೀಸನ್ನ ಚಪ್ಪಾಳೆ ಎಂಟರ್ಟೈನ್ ಮಾಡಿರೋದಕ್ಕೆ ಧ್ರುವಂತಿಗೆ ಅಂದಾಗ ನನ್ನನ್ನೂ ಸೇರಿದಂತೆ ಸಾಕಷ್ಟು ಜನಕ್ಕೆ ಪ್ರಶ್ನೆ ಬಂದಿದೆ. ಹೆಂಗುರು ಸಾಧ್ಯ ಇದು? 90% ಜನ ಅಲ್ಲಿ ಗಿಲ್ಲಿ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಹೇಗೆ ಸಾಧ್ಯ ಅದು ಅಂತ ನಮಗೂ ಪ್ರಶ್ನೆಗಳು ಬಂದಿತ್ತು. ನಾನೊಂದು ವಿಷಯ ಹೇಳ್ತೀನಿ. ಸುದೀಪ್ ಸರ್ ಯಾವಾಗಲೂ ಎಪಿಸೋಡ್ ನೋಡದೆ ಬರಲ್ಲ. ಎಪಿಸೋಡ್ ನೋಡದೆ ಅವರು ವೀಕೆಂಡ್ ಹೋಸ್ಟ್ ಮಾಡಲ್ಲ. ನಿಮ್ಗೆ ಗೊತ್ತಿರಲಿ, ಯಾವ ವಾರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ, ಅದು ಬಿಗ್ ಬಾಸ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಶುಕ್ರವಾರ ಶೂಟ್ ಆದ ಎಪಿಸೋಡ್. ಯಾವಾಗಲೂ ಶನಿವಾರ ಆಗುತ್ತೆ. ಶನಿವಾರ ಬ್ಯುಸಿ ಇದ್ರು ಅಥವಾ ಲಾಸ್ಟ್ ಮಿನಿಟ್ ಪ್ಲಾನ್ಸು, ಶುಕ್ರವಾರನೇ ಶೂಟ್ ಪ್ಲಾನ್ ಆಗುತ್ತೆ. ಶುಕ್ರವಾರನೇ ಅದು ಶೂಟಿಂಗ್ ಆಗುತ್ತೆ, ಶನಿವಾರ ಮತ್ತು ಭಾನುವಾರದ ಎಪಿಸೋಡ್ನ. ಮೈ ಗಟ್ ಫೀಲಿಂಗ್ ಏನು ಅಂತಂದ್ರೆ, ಸುದೀಪ್ ಸರ್ ಎಲ್ಲ ಎಪಿಸೋಡ್ಗಳನ್ನ ಕೂಲಂಕುಷವಾಗಿ ನೋಡ್ಲಿಕ್ಕೆ ಸಾಧ್ಯವಾಗಿಲ್ಲದೆ ಇರಬಹುದು. ಅದು ಒಂದಿದೆ. ಯಾಕೆ ಅಂತಂದ್ರೆ ಅವರು CCL ಪ್ರಾಕ್ಟೀಸ್ನಲ್ಲಿ ಕಂಟಿನ್ಯೂಸ್ ಬ್ಯುಸಿ ಆಗಿದ್ದಾರೆ. ಕ್ರಿಕೆಟ್ ಅಂದ್ರೆ ಸುದೀಪ್ ಸರ್ಗೆ ಎಷ್ಟಿಷ್ಟ ಅನ್ನೋದು ಗೊತ್ತಿದೆ. ಅಂಡ್ ಅವ್ರ ಮಾರ್ಕ್ ಸಿನಿಮಾ ರಿಲೀಸ್ ಆಗಿ 2 ವಾರ ಆಗಿತ್ತಷ್ಟೇ. ಸಿನಿಮಾದ ಪ್ರೆಷರ್ ಹೆಂಗಿರುತ್ತೆ ಅಂತಂದ್ರೆ ಅವರು ಒಂದು ವೀಕೆಂಡು ಬರಕ್ಕೆ ಆಗ್ಲಿಲ್ಲ ಮನೆಯೊಳಗೆ. ಹೀಗಿರುವಾಗ ಸುದೀಪ್ ಸರ್ ಅಪ್ಪಿತಪ್ಪಿ, ನನಗೆ ಆ ಡೌಟು ಯಾಕೆ ಬಂತು ಅಂತಂದ್ರೆ, ಗಿಲ್ಲಿ ಕೊಚ್ಚೆ ಅಂತ ಹೇಳ್ದ ಅಂತ ಹೇಳಿ ಅಶ್ವಿನಿ ಅವ್ರು ಹೇಳಿದಾಗ ಅಶ್ವಿನಿ ಅವರಿಗೆ ಸುದೀಪ್ ಸರ್ ಕೇಳ್ತಾರೆ, ಕೊಚ್ಚೆ ಅಂತ ಹೇಳಿದ್ರಾ ಅಂತ. ಹೌದಾ, ನಿಜವಾಗ್ಲೂ ಹೇಳಿದ್ರ ಅಂತ. ನನಗನ್ಸಿದ್ದು ಸುದೀಪ್ ಸರ್ ಎಪಿಸೋಡ್ ನೋಡಿದ್ರೆ ಆ ಪ್ರಶ್ನೆ ಕೇಳ್ತಿರ್ಲಿಲ್ವಲ್ಲ ಅಂತ. ನನಗವತ್ತೇನು ಅನ್ಸ್ತು ಅಂತಂದ್ರೆ, ಟಾಕ್ ಬ್ಯಾಕ್ಗೆ ಮೊರೆ ಹೋದ್ರಾ ಅಂತ ಒಂದು ಫೀಲಿಂಗ್ ಬಂತು ನನಗೆ. ಎಲ್ಲ ಎಪಿಸೋಡ್ಗಳನ್ನು ನೋಡಿರ್ಲಿ, ಯಾವುದೋ ಮಿಸ್ ಆಗಿರೋ 1-2 ಎಪಿಸೋಡ್ಗಳು ಇದ್ದಿರ್ಬೋದು, ಅದೇ ಮೇಜರ್ ಎಪಿಸೋಡ್ ಆಗಿದ್ದಿರ್ಬೋದು. ಆ ಸಂದರ್ಭದಲ್ಲಿ ಇವರು ಟಾಕ್ ಬ್ಯಾಕ್ಗೆ ಮೊರೆ ಹೋಗಿರಬಹುದೇನೋ ಅಂತ ನನಗನ್ಸಿದ್ದು ಒಪಿನಿಯನ್. ಐ ಆಮ್ ನಾಟ್ ಶೋರ್. ಬಟ್
ಚಾನಲ್ ನೋಡಿ, ಚಾನಲ್ ಗಿಮಿಕ್ ಮಾಡಲೇಬೇಕು. ಒಂದು ಶೋನ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಂಬರ್ 1 ಶೋ ಅಂತ ಮಾಡಿದ್ಮೇಲೆ ಆ ಶೋನಲ್ಲಿ ಜೀವಂತವಾಗಿರಿಸಬೇಕು ಅಂತಂದ್ರೆ ಚಾನಲ್ ಕೆಲವು ಗಿಮಿಕ್ಗಳನ್ನ ಮಾಡಬೇಕಾಗುತ್ತೆ. ಬಟ್ ಅದರ ತೀವ್ರತೆ ಏನಿದೆ ಅನ್ನೋದನ್ನು ನೋಡಬೇಕಾಗುತ್ತೆ. ಅದರ ತೀವ್ರತೆ ಏನಾಗಬಹುದು ಅನ್ನೋದನ್ನು ನೋಡಬೇಕಾಗುತ್ತೆ. ಅದನ್ನ ಯಾರ್ದೋ ಮೇಲೆ ಹಾಕ್ಬಿಟ್ಟು ನೋಡೋಕ್ಕೂ ಆಗಲ್ಲ. ಧ್ರುವಂತ್ ಆ ವಾರ ತುಂಬ ಸ್ಟ್ರಾಂಗ್ ರೇಸಲ್ಲಿ ಇದ್ರು, ಎರಡನೇ ಮಾತಿಲ್ಲ. ಇಂಡಿವಿಜುವಲ್ ಗೇಮು, ಫೈಟು, ಬ್ರೈಟು ಎಲ್ಲ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ವಾರದ ಚಪ್ಪಾಳೆ ತಗೊಂಡ ನೆಕ್ಸ್ಟ್ ವೀಕ್ ಔಟ್. ಅಲ್ಲ, ಸೀಸನ್ನ ಚಪ್ಪಾಳೆ ಅಂತ ತಗೊಂಡ ನೆಕ್ಸ್ಟ್ ವೀಕ್ ಔಟ್. ಸೀಸನ್ನ ಚಪ್ಪಾಳೆ ಎಂಟರ್ಟೈನರ್ ಆಗಿದ್ರೆ ವಿನ್ನರ್ ಆಗಬೇಕಿತ್ತಲ್ಲ. ಸೋಷಿಯಲ್ ಮೀಡಿಯಾ ಉತ್ತರ ಕೊಡ್ತು, ತಪ್ಪನ್ನು ಅರ್ಥ ಮಾಡಿಸ್ತು. ಆ ಕ್ಷಣಕ್ಕಾದ ಎಡವಟ್ಟು ಎಷ್ಟು ದೊಡ್ಡ ಡ್ಯಾಮೇಜ್ ಮಾಡ್ಬೋದು ಅನ್ನೋದನ್ನ ಅರ್ಥ ಮಾಡಿಸಿದ್ದಕ್ಕೆ ಕಲರ್ಸ್ ಕನ್ನಡದಂತಹ 5 ಮಿಲಿಯನ್ ಪ್ಲಸ್ ಫಾಲೋವರ್ಸ್ ಇರುವಂಥ ಒಂದು ಪೇಜ್ನಲ್ಲಿ ಒಂದು ಪೋಸ್ಟನ್ನು ಕರೆಕ್ಟ್ ಮಾಡಿ ಅದು ಸೀಸನ್ನ ಚಪ್ಪಾಳೆ ಅಲ್ಲ, ವಾರದ ಚಪ್ಪಾಳೆ ಅಂತ ಹೇಳಿಸೋದಕ್ಕಿಲ್ಲ. ಇಲ್ಲಿ ಏನಾಗುತ್ತೆ, ಇದು ಮಿಸ್ಟೇಕ್ ಚಾನಲ್ ಕಡೆಯಿಂದ ಆಗುತ್ತೋ ಅಥವಾ ಯಾರ್ದೋ ಗೈಡ್ಲೈನಿಂದ ಆಗುತ್ತೋ ಅಥವಾ ಯಾರೋ ಕೊಡುವ ಒಂದು ಸಲಹೆಯಿಂದ ಆಗುತ್ತೋ. ಬಟ್ ಅದು ಸ್ಟ್ರೈಟ್ ಅವೇ ಹರ್ಟ್ ಆಗೋದು, ಟಚ್ ಆಗೋದು ಸುದೀಪ್ ಸರ್ಗೆ. ಅದನ್ನು ತಲೆಯಲ್ಲಿ ಇಟ್ಕೋಬೇಕು. ಯಾಕಂದರೆ ಚಾನಲ್ ಒಂದು ಸಂಸ್ಥೆಯಾಗಿ ಸಿಗುತ್ತೆ ಅಷ್ಟೇ ಬಿಟ್ಟರೆ ವ್ಯಕ್ತಿಯಾಗಿ ಸಿಗಲ್ಲ. ವ್ಯಕ್ತಿಯಾಗಿ ಸಿಗೋದು ಸುದೀಪ್ ಸರ್ ಮಾತ್ರ. ಸೊ ಹಾಗಾಗಿ ಬಿಗ್ ಬಾಸ್ನ ಪ್ರತಿಯೊಂದು ಡಿಸಿಷನ್ಗಳು, ಅವರು ತಗೊಳ್ಳೋ ಒಂದೊಂದು ತೀರ್ಮಾನವೂ ಸಹಿತ ಅದು ಚಾನಲ್ಗೆ ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಸುದೀಪ್ ಸರ್ ಇಮೇಜ್ ಮೇಲೆ ಹೊಡೆತ ಕೊಡುತ್ತೆ ಅನ್ನೋದನ್ನು ಫಸ್ಟ್ ಅರ್ಥ ಮಾಡಿಕೊಳ್ಬೇಕು. ಸರ್, ಇನ್ನೊಂದೇನು ಅಂತ ಅಂದ್ರೆ ಧ್ರುವಂತ್ ಅವರು ಸೀಕ್ರೆಟ್ ರೂಮ್ ಇಂದ ಆಚೆ ಬಂದ ಮೇಲೆ ಅವರ ಒಂದು ನಡತೆಯಲ್ಲಿ ಫುಲ್ ಚೇಂಜಸ್ ಕಾಣ್ತು. ನಿಮಗೆ ಹಾಗೇನಾದ್ರು ಅನ್ನಿಸ್ತಾ ಏನು ಅಂತ? ಸೀಕ್ರೆಟ್ ರೂಮ್ ಕಳ್ಸೋದೇನಕ್ಕೆ? ನಿನ್ನ ಬಗ್ಗೆ ಯಾರ್ಯಾರು ಏನೇನು ಮಾತಾಡ್ತೀಯ ನೋಡ್ಗುರು ಅಂತ. ಸೀಕ್ರೆಟ್ ರೂಮ್ ಉದ್ದೇಶನೇ ಅದಲ್ವಾ? ಬಿಗ್ ಬಾಸ್ ಮನೆಯೊಳಗಡೆ ಒಂದು ಸೀಕ್ರೆಟ್ ರೂಮ್ ಅನ್ನೋ ಕಾನ್ಸೆಪ್ಟ್ ಇರೋದೇನಕ್ಕೆ ಅಂತಂದ್ರೆ, ಗುರು ನಿನ್ ಜೊತೆಲಿ ಇದ್ದಾಗ ಹೆಂಗಿದ್ರು, ನೀನು ಹೋದ್ಮೇಲೆ ಹೆಂಗ್ ಮಾತಾಡ್ತೀಯಾರ ಇಲ್ಲಿ ನೋಡು ಅಂತ ತೋರ್ಸಕ್ಕೇನೆ ಬಿಗ್ ಬಾಸ್ ಸೀಸನ್ ಇದು ಸೀಕ್ರೆಟ್ ರೂಮ್ ಇರೋದು. ಅಂಡ್ ಸೀಕ್ರೆಟ್ ರೂಮ್ ನಲ್ಲಿ ಧ್ರುವಂತ್ ಬಗ್ಗೆ ಎಲ್ಲರೂ ಮೋಸ್ಟ್ ಆಫ್ ದ ಕಂಟೆಸ್ಟೆಂಟ್ಸ್ ನೆಗೆಟಿವ್ ಮಾತಾಡಿರೋದು. ಅಂಡ್ ವಾಟ್ ಯು ಎಕ್ಸ್ಪೆಕ್ಟ್ ಒನ್ಸ್ ಈಸ್ ಔಟ್ ಆಫ್ ಸೀಕ್ರೆಟ್ ರೂಮ್? ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಬದಲಾಗಲೇಬೇಕು. ನಿಮಗೆ ನನ್ನ ಬಗ್ಗೆ ಈ ಥರದ ಅಭಿಪ್ರಾಯ ಇದೆ ಅಂತಾದರೆ ನಿಮ್ಮ ಅಭಿಪ್ರಾಯ ನೀವು ಇಟ್ಕೊಳ್ಳಿ, ನನ್ನ ಆಟ ನಾನು ಆಡ್ತೀನಿ ಅಂತ ಧ್ರುವಂತ್ ಆಡಿದ್ದು. ರಕ್ಷಿತಾ ಯಾಕೆ ಆಡಲಿಲ್ಲ ಅಂದರೆ ರಕ್ಷಿತನ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ರು. ಇವ್ರು ರಕ್ಷಿತಾ ಹೋಗಬಾರ್ದಾಗಿತ್ತು, ರಕ್ಷಿತನ ಮನೆ ಮಿಸ್ ಮಾಡ್ಕೊತಾ ಇದ್ದೀವಿ, ಅವಳು ಹೋಗ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತಿದ್ದ ಮನೆಯ ಕಂಟೆಸ್ಟೆಂಟ್ಗಳು, ಧ್ರುವಂತ್ ಹೋದ್ರೆ ಹೋಗ್ಲಿ, ಅವನು ಹೋಗಿದ್ದೇನೋ ಫೀಲಿಂಗ್ ಅನಿಸ್ತಾ ಇಲ್ಲ ನಮಗೆ ಅಂದಾಗ, ಧ್ರುವಂತ್ ಸೀಕ್ರೆಟ್ ರೂಮಿಂದ ಹೊರಗಡೆ ಬಂದಮೇಲೆ ಅಫ್ಕೋರ್ಸ್ ಹಿಲ್ ರಿಯಾಕ್ಟ್ ಲೈಕ್ ದಟ್. ಹಂಗೆ ರಿಯಾಕ್ಟ್ ಮಾಡಬೇಕು, ಬೇರೆ ಆಪ್ಷನ್ ಇಲ್ಲ. ಸೊ ಹಾಗಾಗಿ ದಟ್ಸ್ ಕ್ವೈಟ್ ನಾರ್ಮಲ್ ಅನ್ಸುತ್ತೆ ನನಗೆ. ಸರ್, ಕೊನೆಯದಾಗಿ ಇದೆಲ್ಲೋ ಒಂದ್ ಕಡೆ ಗಿಲ್ಲಿ ಗೆಲ್ಬೇಕು ಅಂತ ಹೇಳಿ ಆಚೆ ಕಡೆ ಜಾತಿ ಜನಗಣತಿ ನಡೀತಾ ಇದೆ. ಬಿಕಾಸ್ ಯಾಕಪ್ಪ ಅಂದ್ರೆ ಈ ಕುರುಬ ಸಂಘದವರು ಒಂದಷ್ಟು ಜನ ಸೇರಿ ಗಿಲ್ಲಿನೇ ಗೆಲ್ಬೇಕು, ಹಾಗೆ ಹೀಗೆ, ಇಲ್ಲ ಅಂದ್ರೆ ನಾವು ಕಲರ್ಸ್ ಕನ್ನಡನ ನೋಡಲ್ಲ, ಇನ್ನು ಬಿಗ್ ಬಾಸ್ ಅನ್ನ ಸಪೋರ್ಟ್ ಮಾಡಲ್ಲ ಅಂತ ಇರುವಂತದ್ದು. ಸೊ ನಿಮಗೆ ಏನ್ ಅನ್ಸುತ್ತೆ ಕೊನೆಯದಾಗಿ, ಗಿಲ್ಲಿನೇ ಗೆಲ್ತಾರೆ ಏನು ಅಂತ? ಜಾತಿ ಲೆಕ್ಕಾಚಾರವಿಲ್ಲದ ಏಕೈಕ ಹುದ್ದೆ ಅಥವಾ ಒಂದು ವೃತ್ತಿ ಅಂತಿದ್ರೆ ಅದು ಕಲೆ. ಒಬ್ಬ ನಟ, ಒಬ್ಬ ಕಲಾವಿದ, ಒಬ್ಬ ನಟಿ, ಅವ್ರಿಗೆ ಯಾವ ಜಾತಿಯೂ ಇಲ್ಲ. ನಾನು ಶೆಟ್ಟಿ, ನನಗೆ ರಕ್ಷಿತಾ ಶೆಟ್ಟಿಗೆ ಸಪೋರ್ಟ್ ಮಾಡಬೇಕು, ರಾಶಿಕಾ ಶೆಟ್ಟಿಗೆ ಸಪೋರ್ಟ್ ಮಾಡಬೇಕು. ಕಲೆಗೆ ಜಾತಿ ಇಲ್ರಿ. ನಾನು ಹೇಳ್ತಾ ಇರೋದು, ನಾನು ಅವಾಗಲೇ ಹೇಳಿದೆ, ಒಂದು ವರ್ಗ ಜಿನ್ಯೂನ್ಲಿ ಸಪೋರ್ಟ್ ಮಾಡುತ್ತೆ, ಒಂದು ವರ್ಗ ಅವನ ಪರವಾಗಿ ಬ್ಯಾಟಿಂಗ್ ಮಾಡುತ್ತೆ, ಮತ್ತೊಂದು ವರ್ಗ ಇನ್ನುಳಿದವರ ವಿರುದ್ಧ ನಿಂತ್ಕೊಳ್ಳುತ್ತೆ ಅಂತ. ಆ ವಿರುದ್ಧ ನಿಂತ ವರ್ಗವನ್ನು ನೀವು ಹ್ಯಾಂಡಲ್ ಮಾಡ್ಲಿಕ್ಕೆ ಆಗಲ್ಲ. ಅವ್ರ ಮೈಂಡ್ಸೆಟ್ ಮನಸ್ಥಿತಿ ಹಂಗಿರುತ್ತಷ್ಟೇ. ಇವನ್ ಗೆಲ್ಬೇಕು, ಅದಕ್ಕೆ ಏನಾದರೂ ಆಗಲಿ ಅಂತ ನಿಂತಿರೋರು ಅವರು. ಅವ್ರಿಗೇನಂತಾರೆ, ಅವ್ರೊಂಥರ ಡೆಸ್ಪರೇಟ್ ಫ್ಯಾನ್ಸ್ ಅವರು. ಏನಾದರೂ ಆಗಲಿ ಗುರು, ಉಳಿದವ್ರು ಏನಾದರೂ ಆಗಲಿ, ಗಿಲ್ಲಿ ಗೆಲ್ಬೇಕಷ್ಟೆ. ಅಲ್ಲಿ ಜಾತಿ ಲೆಕ್ಕಾಚಾರ, ಕ್ಷೇತ್ರ ಲೆಕ್ಕಾಚಾರ, ರೀಜನ್ ಲೆಕ್ಕಾಚಾರ. ನಾರ್ತ್ ಕರ್ನಾಟಕದ ಮಾಳು ಅವರ ಯಾವುದೋ ಒಂದು ಇಂಟರ್ವ್ಯೂ ಕೆಳಗಡೆ ಇಡೀ ಉತ್ತರ ಕರ್ನಾಟಕ ಅಳ್ತಿದೆ ನಾನು ಹೊರಗಡೆ ಬಂದಿರೋದಕ್ಕೆ ಅಂತ ಹಾಕಿರೋದಕ್ಕೆ ಕೆಳಗಡೆ ಯಾರೋ ಒಬ್ಬ ವ್ಯಕ್ತಿ ಆಗ್ತಾನೆ, ನಾನು ಉತ್ತರ ಕರ್ನಾಟಕದವನೇ, ಆದರೆ ನಾನು ಸಪೋರ್ಟ್ ಮಾಡೋದು ಗಿಲ್ಲಿಗೆ ಅಂತ. ನಾನು ಅವತ್ತು ಮಂಗಳೂರಿನೊಬ್ರು ಲೇಡಿಯ ಎಕ್ಸಾಂಪಲ್ ಕೊಟ್ಟೆ, ನಾನು ಕರಾವಳಿಯವಳೇ ಆಗಿರಬಹುದು, ಆದರೆ ನಾನು ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ. ಸಹಜ ಅದು. ನೀವು ಯು ಕಾಂಟ್ ಎಕ್ಸ್ಪೆಕ್ಟ್. ಅಂದರೆ ಗುರು, ನಾನು ಟಿ ವಿ ಎದುರುಗಡೆ ಕೂತು ಬಿಗ್ ಬಾಸ್ ಅನ್ನು ನೋಡುವಾಗ ಮನಸಾರೆ ನಕ್ಕಿದ್ರೆ ಅದು ಈ ಸೀಸನ್ನು. ಮನಸಾರೆ ನಕ್ಕಿದ್ರೆ
ಅದು ಈ ಸೀಸನ್ ನೋಡ್ಬೇಕಾದ್ರೆ ಒಂದು ಡೈಲಾಗ್ ಅವ್ನು ಪಂಚ್ ಕೊಟ್ಟಾದ್ಮೇಲೆ ವಾಪಸ್ ರಿವರ್ಸ್ ತಗೊಂಡು ಮತ್ತೊಂದ್ಸಲಿ ನೋಡಿ ಚಪ್ಪಾಳೆ ಹೊಡ್ಕೊಂಡು ನಕ್ಕಿದ್ವಿ ನಾವು ಮನೇಲಿ. ಅಷ್ಟು ಎಂಜಾಯ್ ಮಾಡಿದ್ದೀವಿ. ಸೊ ಹಾಗಿರುವಾಗ ಆ ನಗುವನ್ನು ಕೊಟ್ಟವನಿಗೆ ಒಂದು ಆ ಹುದ್ದೆ ದಕ್ಕಲಿಲ್ಲ ಅಂತಂದ್ರೆ ಬೇಜಾರಾಗುತ್ತೆ ಅನ್ನೋದಷ್ಟೇ ನಮ್ಮ ಅಭಿಪ್ರಾಯ. ಅಂದ್ರೆ ಇಲ್ಲೇನು ವೈಯಕ್ತಿಕವಾಗಿ ಬೇರೆ ಏನೂ ಇಲ್ಲ. ನಾನು ಅದಕ್ಕೆ ನನಗೆ ಮೊನ್ನೆ ಅನ್ನಿಸ್ತು, ಇದನ್ನ ಯಾವುದೋ ಚಾನಲ್ ಕೂತ್ಕೊಂಡು ಹೇಳಿದ್ರೆ ಚಾನಲ್ ಅಭಿಪ್ರಾಯ ಆಗಿಬಿಡ್ಬೋದು ಅನ್ನೋ ಕಾರಣಕ್ಕೆ ನಾನು ನನ್ನ ವೈಯಕ್ತಿಕ ಪೇಜ್ನಲ್ಲಿ ಗಿಲ್ಲಿ ಬಗ್ಗೆ ವಿಡಿಯೋ ಮಾಡಾಕ್ತೆ. ನನಗೆ ಯಾಕೆ ನಾನು ಇಲ್ಲಿಯ ತನಕ 12 ಸೀಸನಲ್ಲಿ ಯಾವತ್ತೂ ಮಾಡಿಲ್ಲ ಯಾರು ಗೆಲ್ಲಬೇಕು ಇಂಥವ್ರನ್ನ ಗೆಲ್ಸಿ ಅಂತ. ಬಟ್ ನಾನು ಗಿಲ್ಲಿಗೆ ಮಾಡಿದ್ದೀನಿ. ಹಂಗಂತ ಏನು ಗಿಲ್ಲಿ ನಂಗೆ ತುಂಬ ಆತ್ಮೀಯ ತುಂಬ ಆಪ್ತ ಅಂತ ಏನೂ ಅಲ್ಲ. ಆದರೆ ಇವತ್ತು ನನಗೆ ಒಂದು 3 ತಿಂಗಳಿಂದ ನಮ್ಮ ಮನೇಲಿ ಇರೋ ಒಬ್ಬ ಅತಿಥಿ. 3 ತಿಂಗಳಿಂದ ನಮ್ಮ ಅಮ್ಮನನ್ನು ನಗಿಸಿದ, ನನ್ನ ಮಗನನ್ನು ನಗಿಸಿದ, ನಮ್ಮ ಅಪ್ಪನನ್ನು ನಗಿಸಿದ, ನಮ್ಮ ಮನೆಯನ್ನು ಖುಷಿಯಾಗಿಟ್ಟ ಒಬ್ಬ ವ್ಯಕ್ತಿ ಅವನ. ಆ ಋಣ ಇದೆ ಅವನ ಮೇಲೆ ನನಗೆ. ಆ ಋಣ ಇದೆ. ಇಟ್ ಇಸ್ ನಾಟ್ ಜಸ್ಟ್ ಒಂದು ಬಿಗ್ ಬಾಸ್ ಮತ್ತು ಕೀರ್ತಿಯ ಬಾಂಡಿಂಗ್ ಅಲ್ಲ ಇದು. ಇದು ಗಿಲ್ಲಿ ಮತ್ತು ನಮ್ಮ ಮನೆ ಜೊತೆಗಿನ ಎಮೋಷ್ನಲ್ ಬಾಂಡಿಂಗ್. ನಾವು ಎಮೋಷ್ನಲಿ ಕನೆಕ್ಟ್ ಆಗ್ಬಿಟ್ಟಿದ್ದೀವಿ ಅವನಿಗೆ. ಅವನಿಗೆ ತೊಂದರೆ ಆಗಬಾರ್ದು, ಅವ್ನಿಗೆ ಗೆಲ್ಲಬೇಕು, ಅವನಿಗೆ ಸಿಗ್ಬೇಕದು. ನಮ್ಮ ಸೀಸನಲ್ಲಿ ನನಗೆ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಸಲ ಅವನಿಗೆ ಸಿಗ್ಬೇಕದು. ಅವನೊಂದು ಟ್ರೋಫಿ ಎತ್ತಿದ್ರೆ ನಾವೇ ಟ್ರೋಫಿ ಎತ್ತಷ್ಟು ಖುಷಿ ನಮಗೆ ಅನ್ನೋ ಫೀಲ್ ಕೊಟ್ಟಿದ್ದಾನೆ. ಮನೆಯೊಳಗಡೆ ಇದ್ದವ್ರಿಗೆ 100% ಇರಿಟೇಟ್ ಆಗುತ್ತೆ ರೀ, ಇಲ್ಲ ಅಂತ ನಾನು ಹೇಳಲ್ಲ. ನಮ್ಮ ಸೀಸನಲ್ಲೂ ನಮ್ಗೆ ಹಾಗೆ ಅನ್ನಿಸ್ತಾ ಇದ್ರು, ಏನು ಇರಿಟೇಟ್ ಮಾಡ್ತಾನೆ ಗುರು, ಹೊರಗಡೆ ನೋಡಿದ್ರೆ ಯಾರಿಗೂ ಇಷ್ಟ ಆಗ್ತಿರಲ್ಲ ಅನ್ನೋ ಥರ. ಬಟ್ ಹೊರಗಡೆ ಬಂದಾಗ ದಟ್ ಇಸ್ ಪ್ರಥಮ್ ಸೀಸನ್ ರೀ, ಅದು ಪ್ರಥಮ್ ಸೀಸನ್. ಅದು ಹಾಗೆ ಈ ಸೀಸನ್ ಗಿಲ್ಲಿ ಸೀಸನ್, ಇದು ಗಿಲ್ಲಿ ಸೀಸನ್. ಥ್ಯಾಂಕ್ ಯು ಸೊ ಮಚ್. ಒಂದಷ್ಟು ವಿಚಾರಧಾರೆಗಳು ತಿಳ್ಕೊಂಡು ಏನಾದರೂ ವೀಕ್ಷಕರಿಗೆ ಹೇಳೋದಾದ್ರೆ ಹೇಳ್ಬೋದು. ಇಲ್ಲ, ಭಾನುವಾರ ಬೆಳಗ್ಗೆ 10 ಗಂಟೆ ತನಕ ವೋಟಿಂಗ್ ಲೈನ್ಸ್ ಓಪನ್ ಇದೆ. ದಯವಿಟ್ಟು ನಾನು ಸ್ಪೀಡ್ ನ್ಯೂಸ್ ಮುಖಾಂತರವಾಗಿ ನಿಮಗೆ ಕೇಳ್ಕೊತಾ ಇದ್ದೀನಿ, ಗಿಲ್ಲಿಯ ಹಿತೈಷಿಯಾಗಿ ಅನ್ನೋದಕ್ಕಿಂತ ಗಿಲ್ಲಿಯ ಒಬ್ಬ ಅಭಿಮಾನಿಯಾಗಿ ನಾನು ಕೇಳೋದು, ದಯವಿಟ್ಟು ನಿಮ್ಮ ಜಿಯೋ ಹಾಟ್ಸ್ಟಾರ್ ಆ್ಯಪ್ ಓಪನ್ ಮಾಡಿ ಸಾಧ್ಯವಾದಷ್ಟು ವೋಟ್ಗಳನ್ನು ಗಿಲ್ಲಿಗೆ ಹಾಕಿ ಅಂತ ನಾನು ನಿಮಗೆ ಕೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಕಿರಿಕೀರ್ತಿ ಅವರ ಮಾತಾಗಿತ್ತು. ಅವ್ರು ಹೇಳ್ತಾ ಇರುವಂತದ್ದು, ನಾನು ಕಪ್ ಗೆದ್ದಿರ್ಲಿಲ್ಲ, ಬಟ್ ಆದ್ರೆ ಈ ಬಾರಿ ಗಿಲ್ಲಿ ಅವರು ಕಪ್ ವಿನ್ ಆಗ್ಲೇಬೇಕು, ಅವನು ನಮ್ಮನೆಯ ಮಗ. ನಾನು ಪ್ರತಿ ಸೀಸನ್ಗಳನ್ನು ನೋಡ್ತಾ ಇದ್ರೆ ಬಟ್ ಹೊಟ್ಟೆ ಹುಣ್ಣಾಗುವಷ್ಟು ನಕ್ಕಿದು ಈ ಸೀಸನ್ ಅಲ್ಲಿ ಅನ್ನುವಂತಹ ಮಾತು ಇವರು ಹೇಳಿರುವಂತದ್ದು. ಎಸ್, ಕ್ಯಾಮ್ರಾ ಪರ್ಸನ್ ಅಭಿ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.